ನೀವು ಈಗಾಗಲೇ ಸ್ಯಾಂಡಲ್‌ವುಡ್‌ನಲ್ಲಿ ಸಾಕಷ್ಟು ಹಿರಿಯರ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರ. ಸೊ ಇಲ್ಲಿ ಹೊಸ ಕಲಾವಿದರಾಗಿರ್ಬೋದು ಅಥವಾ ಸ್ಮಾಲ್ ಸ್ಕ್ರೀನ್‌ನಲ್ಲಿ ಈಗಾಗಲೇ ಒಂದಷ್ಟು ಹೆಸರನ್ನ ಮಾಡಿರುವಂತಹ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು. ಆ ಒಂದು ಶೂಟಿಂಗ್ ಮೂಮೆಂಟ್ಸ್ ಎಲ್ಲ ಹೆಂಗಿತ್ತು ಸರ್? ಇಲ್ಲ ಹಾಗೆ ಇಲ್ಲಿ ಎಲ್ಲಿ ಯಾವುದು ಡಿಫ್ರೆನ್ಸ್ ಏನಿಲ್ಲ. ಎಲ್ಲರೂ ಇಲ್ಲಿ ಕಲಾವಿದರಾಗೇ ನಾವು ಕೆಲಸ ಮಾಡೋದು. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಬರಲ್ಲ. ಒಂದು ಕ್ಯಾಮ್ರಾ ಅಂತ ಬಂದಾಗ ಇವಾಗ ನೋಡಿ, ನೀವು ಆ್ಯಂಕರ್ ಆಗಿ ನೀವು ನಿಮ್ಮ ಕೆಲಸ ಮಾಡ್ತಿದ್ದೀರಾ, ನಾನೊಬ್ಬ ನಟನಾಗಿ ನಾನೇನು ಹೇಳಬೇಕು ಅದೇ. ಇಲ್ಲಿ ಇಷ್ಟೇ, ಆ ಕ್ಯಾಮ್ರಾ ಮುಂದೆ ನಾವೇನು ಮಾಡಬೇಕು ಅದನ್ನೇ ಮಾಡಬೇಕು. ಆಮೇಲೆ ನೀನು ದೊಡ್ಡವನು ನಾನು ಚಿಕ್ಕವನು ಅದನ್ನು ಬೇರೆ ಬಿಡಿ, ಅದು ಯಾರೋ ಮಾಡೋರು ಮಾಡ್ಕೊಳ್ಳಿ. ನಾವು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ. ಆಮೇಲೆ ನಮ್ಮಲ್ಲಿ ಮಾಡ್ತಾ ಇರೋ ಹೊಸ ಕಲಾವಿದರು ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಆಮೇಲೆ ನಾವೇನೋ ಹಳಬರು ಅಂದ್ಬಿಟ್ಟು ನಮಗೇನು ಕೊಡಿಲ್ಲ. ನಾವು ಒಬ್ಬ ಸಣ್ಣ ಕಲಾವಿದನೇ. ನಾವು ಇನ್ನೂ ಏನೋ ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರೆ, ನಮಗೂ ಇನ್ನೂ ಏನೇನೋ ಆಗಬೇಕು ಅನ್ನೋ ಕನಸುಗಳಿರೋರೆ ನಾವೂ. ಅವ್ರಿಗೇನು ಕನಸಿದೆಯೋ ಅಷ್ಟೇ ಕನಸು ನಮಗೂ ಇದೆ. ಇನ್ನೂ ದೊಡ್ಡದಾಗಿ ಮಟ್ಟಿಗೆ ಬೆಳಿಬೇಕು ಅನ್ನೋ ಕನಸು ನಮಗೂ. ಹಾಗಾಗಿ ಇಲ್ಲೆಲ್ಲ ಒಂದು ಕೆಲಸ ಅಷ್ಟೇ. ಇಲ್ಲಿ ಎಲ್ಲ ಒಂದು ಆ ಕ್ಯಾಮ್ರಾಗೆ ಏನು ಬೇಕೋ ಅಷ್ಟು ಮಾತ್ರ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾವು ಆರಾಮಾಗಿ ಆರಾಮಾಗಿ ಇವರು ಆ ಥರ ಇದ್ಬಿಡೋದೇ ಚಂದ. ಹಾಗೇ ಇದ್ದೀವಿ, ಎಲ್ಲರೂ ಹಾಗೇ ಇದ್ದಾರೆ. ಆಮೇಲೆ ಯಾರಿಗೂ ಇಲ್ಲಿ ಕೋಡಿಲ್ಲ. ಇಲ್ಲಿ ಎಲ್ಲ ಕೆಲಸ ತುಂಬ ಒಳ್ಳೆ ಟೀಮು. ಅಯ್ಯೋ, ಒಳ್ಳೆ ಟೀಮಲ್ಲಿ ಕೆಲಸ ಮಾಡ್ತಾ ಇದೀವಿ ಅನ್ನೋ ಒಂದು ಖುಷಿ ಇದೆ. ಸರ್, ಹಿರಿತೆರೆ ಆಯ್ತು, ಕಿರುತೆರೆ ಆಯ್ತು. ಮುಂದಿನ ದಿನಗಳಲ್ಲಿ ಮುನಿ ಅವರು ರಿಯಾಲಿಟಿ ಶೋಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದಾ? ಅಂದ್ರೆ ನಿಮ್ಮ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಎಕ್ಸಾಂಪಲ್ ಯಾವುದೊಂದು ಕಾಮಿಡಿ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಆಗಿರ್ಬೋದು, ಈ ತರ ರಿಯಾಲಿಟಿ ಶೋಗಳಲ್ಲಿ. ಇಲ್ಲ, ಮಾಡ್ಬೋದು, ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಮಾಡಬೇಕು. ಆಮೇಲೆ ಕಲಾವಿದ ಅಂತ ಬಂದಾಗ ಎಲ್ಲನೂ ಪಾತ್ರಗಳಾಗೇ ಮಾಡಬೇಕಾಗುತ್ತೆ. ಆಮೇಲೆ ಅದಕ್ಕೆ ಬೇರೆ ಒಂದು ಟ್ಯಾಲೆಂಟ್ ಬೇಕಾಗುತ್ತೆ. ಆಮೇಲೆ ನಮ್ಮಲ್ಲಿ ಇದೆಯೇನೋ ಗೊತ್ತಿಲ್ಲ ಅದು. ಆಮೇಲೆ ನಮ್ಮಲ್ಲಿ ನನ್ನ ಹತ್ರ ಒಂದು ಕಾಮಿಡಿ ಸೆನ್ಸ್ ಇದೆ. ನಾನು ತುಂಬ ಕಾಮಿಡಿ ಮಾಡ್ತಾ ಇರ್ತೀನಿ. ಬಟ್ ಅದು ಅಲ್ಲಿಗೆ ಸೂಟ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅಥವಾ ನಾನು ರಿಯಾಲಿಟಿ ಶೋಲಿ ನಾನು ಫಿಟ್ ಆಗಿದ್ದೀನಾ ಅಥವಾ ನನಗೆ ಆ ಶಕ್ತಿ ಇದೆಯಾ? ಆಮೇಲೆ ಎಲ್ಲ ಚಿಕ್ಕ ಯಂಗೇಜ್ ಅವ್ರು ಬರ್ತಾರೆ, ಅವ್ರಿಗೆ ಸಮನಾಗಿ ನಾನು ಅಷ್ಟು ಅವ್ರಿಗೆ ಚಾಲೆಂಜಿಂಗಾಗಿ ನಾನು ಕೆಲಸ ಮಾಡೋಕ್ಕಾಗತ್ತಾ? ಅವೆಲ್ಲ ಇರುತ್ತೆ. ಆಮೇಲೆ ನನಗೂ ಏಜ್ ಆಗಿದೆ, ನನಗೂ ವಯಸ್ಸಾಗಿದೆ. ಬಟ್ ನೋಡೋದಕ್ಕೆ ಸ್ವಲ್ಪ ಹುಡುಗನ ಥರ ಕಾಣಿಸ್ತಾ ಇರೋದು, ನನಗೂ ವಯಸ್ಸಾಗಿದೆ. ಹಾಗಾಗಿ ಅವ್ರು ಸರಿಸಮನಾಗಿ ಮಾಡೋಕ್ಕಾಗದೆ ಮಾಡಬೇಕು ಅನ್ನೋ ಆಸೆ ಇದೆ. ಆ ಥರದ್ದು ಎಲ್ಲ ಒಂದು ಗ್ರೂಪ್ ಬಂದಾಗ ಖಂಡಿತ ಮಾಡೋಣ, ಅದೇನು ತೊಂದರೆ ಇಲ್ಲ. ಅಂದ್ರೆ ಮುಂದೆ ನೆಕ್ಸ್ಟ್ ಸೀಸನ್ಗೆ ಅಂದ್ರೆ ಬಿಗ್ ಬಾಸ್ಗೆ ಅವಕಾಶ ಬಂತು ಅಂದ್ರೆ ಖಂಡಿತವಾಗ್ಲೂ ಹೋಗ್ತಾರೆ. ಇಲ್ಲ, ಇದೇ ಒಂದು 3-4 ವರ್ಷ ಇದೇ ಕೆಲಸ ಇರುತ್ತೆ. ಇದ್ರ ಜೊತೆ ಅವರು ಅದನ್ನು ಕಳಿಸ್ಕೊಡಲ್ಲ. ಯಾಕೆ ಕಳಿಸಲ್ಲ ಅಂದರೆ, ಇಲ್ಲೇ ಅಷ್ಟು ದೊಡ್ಡ ಪಾತ್ರ ಕೊಟ್ಬಿಟ್ಟಿದ್ದಾರೆ. ಆ ಬಿಗ್ ಬಾಸ್ಗೆ ಇನ್ನೂ ತುಂಬ ಜನ ಮಾಡಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಅವರೆಲ್ಲ ಮಾಡ್ತಾ ಇರಲಿ. ಅಷ್ಟರಲ್ಲಿ ನಮಗೂ ಇಲ್ಲಿ ತುಂಬ ಹೆಂಗೆ ಜವಾಬ್ದಾರಿ ಕೆಲಸ ಇದು. ಈ ಶಿವರಾಮೇಗೌಡ ತುಂಬ ಒಳ್ಳೆ ಪಾತ್ರ. ಇದನ್ನು ಹಂಗೆ ಮಧ್ಯದಲ್ಲಿ ಬಿಟ್ಟೆಲ್ಲ ಹೋಗೋಕ್ಕಾಗಲ್ಲ. ನಾನು ಬಿಟ್ಟು ಹೋಗಲ್ಲ. ಅವ್ರು ಕಳಿಸ್ಕೊಟ್ರೆ ನಾನು ಖಂಡಿತ ಹೋಗ್ತೀನಿ ಅದರಲ್ಲಿ ಅವ್ರ ಪ್ರೀತಿಯಿಂದ ಕರ್ಕೊಂಡಾಗ ನಾನು ಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರು ಕರೆದ್ರೆ ಹೋಗ್ತೀನಿ. ಬಟ್ ಅಂದರೆ ಇಲ್ಲಿ ಈ ಕೆಲಸ ಇದನ್ನು ಮುಗಿಸೋಣ ಫಸ್ಟ್, ಇದು ಮುಗಿದ್ಮೇಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.